ಜಾತಿ ನಿಂದನೆ ಸುಳಿಯಲ್ಲಿ ಸಿಲುಕಾಕಿಕೊಂಡಿರುವ ಮುನಿರತ್ನ ಖಾಕಿ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದ್ದು ಇವತ್ತು ಕೋರ್ಟ್ಗೆ ಮತ್ತೆ ಪೊಲೀಸರು ಮುನಿರತ್ನ ಅವರನ್ನ ಹಾಜರುಪಡಿಸಲಿದ್ದಾರೆ. ಈ ಮಧ್ಯೆ ಬಿಜೆಪಿ ಶಾಸಕನನ್ನ ಪುನಃ ಕಸ್ಟಡಿಗೆ ಕೇಳೋದಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ ಲಾಕ್. 2 ದಿನದ ಖಾಕಿ ಕಸ್ಟಡಿ ಅಂತ್ಯ. ಇಂದು ಕೋರ್ಟ್. ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಆರೋಪದಲ್ಲಿರುವ ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದೆ. ಹೀಗಾಗಿ ತಡರಾತ್ರಿ ಆರೋಗ್ಯ ತಪಾಸಣೆ ಮಾಡಿಸಿದ ಖಾಕಿ ಪಡೆ ಇಂದು 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ನಿನ್ನೆಯೇ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ ಪೊಲೀಸರು ಮೊದಲು ಬೌರಿಂಗ್ ಆಸ್ಪತ್ರೆಯಲ್ಲಿ ಜನರಲ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಬಳಿಕ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಶಾಸಕನನ್ನ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು 2 ಗಂಟೆಗಳ ಕಾಲ ಇಸಿಜಿ ಸೇರಿ ಕೆಲ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ನಂತರ ಚೇತರಿಸಿಕೊಂಡ ಬಳಿಕ ಅಶೋಕನಗರ ಠಾಣೆಗೆ ಕರೆದೊಯ್ದರು. ಮುನಿರತ್ನರನ್ನ ಪುನಃ ಕಸ್ಟಡಿಗೆ ಕೇಳಲು ಖಾಕಿ ಪ್ಲಾನ್. ಶನಿವಾರದಿಂದ ಖಾಕಿ ಕಸ್ಟಡಿಯಲ್ಲಿರುವ ಮುನಿರತ್ನಗೆ ನಿನ್ನೆ ಮೊನ್ನೆ ವಿಚಾರಣೆ ಬಿಸಿ ತಟ್ಟಿದೆ. ನಿನ್ನೆ ಮೊನ್ನೆ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಎಷ್ಟೇ ಪ್ರಶ್ನೆ ಕೇಳಿದ್ರೂ ನಂಗೇನು ಗೊತ್ತಿಲ್ಲ ಅನ್ನೋ ಅರಕೆ ಉತ್ತರವನ್ನ ಮುನಿರತ್ನ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮುನಿರತ್ನ ಪುನಃ ಕಸ್ಟಡಿಗೆ ಕೇಳುವ ಖಾಕಿ ಪಡೆ ಪ್ಲಾನ್ ಮಾಡಿದೆಯಂತೆ. ಇನ್ನೆರಡು ಸಿಡಿ ಇದೆ ಎಂದು ಚೆಲುವರಾಜು ಬಾಂಬ್. ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಮುನಿರತ್ನ ಕಮಿಷನ್ ಸಂಬಂಧ ಇನ್ನೂ 2 ಸಿಡಿ ಇವೆ, ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೆರಡು ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋದೇಶ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು ಸಿಡಿ ಕೊಡ್ತೀನಿ. ಇನ್ನೂ 2 ಇದೆ. ವಸಂತ್ ಕುಮಾರ್ ಇದು ಆಡಿಯೋ, ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟಾನೆ. ಅವ್ರು ಮಾತಾಡಿರೋದು ದಿಟ್ಟೇನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡೋಕೆ ಹೇಳ್ಬಿಡ್ತಾರೆ. ಈ ಆಡಿಯೋ ನಂದಲ್ಲ ಇದು ಅಂತ ಬಿಟ್ರಲ್ಲ. ಈಗ ನೆನ್ನೆ ಹನುಮಂತರಾಯಪ್ಪರು MLA ಹೊಗಳಿದ್ರು ಅಂದ್ರಲ್ಲ, ಅದು ಅವರೇ ಅದೇ ಇವರು ದುಡ್ಡು ಕೇಳಿರೋಂಥ ಆಡಿಯೋ ನನ್ನ ಹತ್ರ ಇದೆ. ಅದನ್ನು ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ. ಪೊಲೀಸರು ನಿನ್ನೆ ಮುನಿರತ್ನ ಧ್ವನಿಯನ್ನ FSLಗೆ ಕಳುಹಿಸಿದ್ರು. ನಿನ್ನೆ ಈ ವರದಿ ಪೊಲೀಸರ ಕೈ ಸೇರಿದ್ದು ಇಂದು ಕೋರ್ಟ್ಗೆ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕತ್ತುಪಟ್ಟಿ ಹಾಕಿರೋ ಈ ನೀಚ ಯಾರಿದ್ದಾನೆ DYSP ಮುರಳಿ, ಅವನು ತಕ್ಷಣ ಸಸ್ಪೆಂಡ್ ಆಗಬೇಕು. ಶ್ರೀರಂಗಪಟ್ಟಣ DYSP ಮುರಳಿ ಬೇರೆಡೆ ನಿಯೋಜನೆ. ಬೇರೆ ತಾಲೂಕಿಗೆ ನಿಯೋಜಿಸಿ ಮಂಡ್ಯ SP ಆದೇಶ. ಪ್ರತಿಭಟನೆ ಕಾವೇರ್ತಿದ್ದಂತೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಶ್ರೀರಂಗಪಟ್ಟಣ DYSP ಮುರಳಿ ಬೇರೆಡೆ ನಿಯೋಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಪೊಲೀಸರು ಕರ್ತವ್ಯದ ವೇಳೆ ಮಾಡಿರೋ ಎಡವಟ್ಟಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ಬೀದಿ ರಂಪಾಟ ಮಾಡಿದ್ದಾರೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಅಲ್ಲದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸರು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆನಂದ್ ಹಾಗೂ ರಂಜಿತ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದೃಶ್ಯ 1. BC ರೋಡ್ನಲ್ಲಿ VHPಯಿಂದ ಕೇಸರಿ ಕಹಳೆ. ದೃಶ್ಯ 2. ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3. ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು VHP ಘೋಷಣೆ. ದೃಶ್ಯ 4. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5. ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ. ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು BC ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ VHP ಹಿಂದೂ ಕಾರ್ಯಕರ್ತರ ದಂಡು ದಂಡಾಗಿ BC ರೋಡ್ಗೆ ಜಮಾಯಿಸಿದ್ರು.
ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾನಿ ಆಗ್ತಾ ಇರೋದು. ನಿನ್ನೆ ಒಂದು ದೃಶ್ಯ ತೋರಿಸಿದ್ವಿ, ಸಿಸಿಟಿವಿಯಲ್ಲಿ ಸರಿಯಾಗಿರೋ ದೃಶ್ಯ. ಪೊಲೀಸರು ನಿಂತಿರ್ತಾರೆ, ಒಬ್ಬರಲ್ಲ ಬರೋಬ್ಬರಿ 6ರಿಂದ 7 ಜನ ಪೊಲೀಸರು ಒಟ್ಟಿಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಒಬ್ಬ ಬರ್ತಾನೆ, ಅಂಗಲಾಚಿ ಬೇಡ್ಕೊಳ್ತಾನೆ, ಸರ್ 30 ಲಕ್ಷ ಬಂಡವಾಳ ಹಾಕಿ ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದಾನೆ, ದಯವಿಟ್ಟು ತಡೀರಿ ಅಂತ. ಆದ್ರೆ ಪೊಲೀಸರು ಕಿಮಕ್ಕನ್ನಲ್ಲ, ಸೈಲೆಂಟ್ ಆಗಿ ನಿಂತಿದ್ರು. ಕಾರಣ ಆದೇಶ ಬರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಸಣ್ಣ ಘಟನೆ ಅಂತ, ಬಟ್ ಸಿಸಿಟಿವಿ ದೃಶ್ಯಗಳು ಬೇರೆ ಕಥೆಯನ್ನ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ದೃಶ್ಯ ನೋಡ್ತಾ ಹೋದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ಈ ರೀತಿಯ ದೃಶ್ಯಗಳು, ಹತ್ತಾರು ದೃಶ್ಯಗಳನ್ನ ನಾವು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿತ್ತು ಶ್ರುತಿ, ಇವರು ಗಲಭೆ ಆಗೋದಕ್ಕಿಂತ ಮುಂಚೆ ಮೆಡಿಕಲ್ಗಳಲ್ಲಿ, ಹಲವಾರು ಮೆಡಿಕಲ್ಗಳಲ್ಲಿ ಸುಮಾರು 300ರಿಂದ 350 ಮಾಸ್ಕ್ ಅನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರ ಜೊತೆಗೆ ಈ ಕಲ್ಲುಗಳನ್ನ, ಸೈಜ್ ಕಲ್ಲುಗಳನ್ನ, ಬಾಟಲ್ಗಳನ್ನ, ತಲವಾರುಗಳನ್ನ, ಅದರ ಜೊತೆಗೆ ದೊಡ್ಡ ದೊಡ್ಡ ಈ ಮರದ ಕಂಬಿಗಳನ್ನೆಲ್ಲ ಇವರು ಹಿಡಿದುಕೊಂಡು ಬಂದಿದ್ರು, ಕಬ್ಬಿಣದ ಕಂಬಿಗಳನ್ನೆಲ್ಲ ಹಿಡಿದುಕೊಂಡು ಬಂದಿದ್ರು ಅನ್ನೋದನ್ನ ನಾವು CCTV ಫುಟೇಜ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದೆಲ್ಲದರ ನಂತರವೂ ಕೂಡ, ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡ ಆದ ನಂತರವೂ ಕೂಡ ಮಾನ್ಯ ಘನತೆವೆತ್ತ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಇದು ಆಕಸ್ಮಿಕವಾಗಿ ಆದಂತ ಘಟನೆ ಅಂತ ಹೇಳಿ. ಆಕಸ್ಮಿಕ ಘಟನೆ ಖಂಡಿತವಾಗ್ಲೂ ಕೂಡ ಇದು ಅಲ್ವೇ ಅಲ್ಲ, ಆಗಿರೋದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಘಟನೆ. ಗಣೇಶನ ಮೆರವಣಿಗೆ ಬರೋದು ಗೊತ್ತಿತ್ತು, ಗಣೇಶನ ಮೆರವಣಿಗೆ ಎಲ್ಲಿ ಬರುತ್ತೆ, ವಿಸರ್ಜನೆಯ ಮೆರವಣಿಗೆ ಎಲ್ಲಿ ಬರುತ್ತೆ ಅನ್ನೋ ವಿಚಾರವೂ ಕೂಡ ಗೊತ್ತಿತ್ತು. ಯಾವ ಮಾರ್ಗವಾಗಿ ಬರುತ್ತೆ, ಆ ಮಾರ್ಗದಿಂದ ಯಾವ ಮಾರ್ಗವಾಗಿ ವಿಸರ್ಜನೆ ಆಗುತ್ತೆ, ಆ ವಿಸರ್ಜನೆ ಆಗುವ ಜಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಒಂದು ಕೋಮಿನವರ ಮಂದಿರ ಇದೆ. ಆ ಕೋಮಿನವರ ಮಂದಿರ ಏನಿದೆ, ಆ ಮಂದಿರದ ಹತ್ತಿರವೂ ಕೂಡ ಸುಳಿಯದ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಮೊದಲೇ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದಕ್ಕೆ ನಾವು ಒಂದರ ನಂತರ ಒಂದು ತೋರಿಸಿದಂತಹ CCTV ದೃಶ್ಯಗಳೇ ಸಾಕ್ಷಿಯಾಗುತ್ತೆ. ಇಲ್ಲಿ ಗಲಭೆಯನ್ನ ಸೃಷ್ಟಿಸಬೇಕು, ಇಲ್ಲಿ ಗಣಪತಿಯ ವಿಸರ್ಜನೆಯನ್ನ ಮಾಡುವ ವಿಜೃಂಭಣೆಯ ಕಾರ್ಯಕ್ರಮವನ್ನ ಹಾಳುಗೆಡವಬೇಕು, ಇಲ್ಲಿನ ಒಂದು ಸಮುದಾಯದ ಜನರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿ, ಇಲ್ಲಿ ಒಂದು ದಳ್ಳೂರಿಯನ್ನ ಸೃಷ್ಟಿಸಿ, ಜನರು ಇನ್ನು ಮುಂದೆ ಗಣಪತಿಯ ಹಬ್ಬವನ್ನ ಮಾಡಬಾರದು, ಗಣಪತಿಯ ಹಬ್ಬ ಅಂತ ಹೇಳಿದ್ರೆ ಯುವಕರು ಭಯಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ಕೋಮಿನವರ ಉದ್ದೇಶ ಆಗಿತ್ತು ಅನ್ನೋದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಘನತೆವೆತ್ತ ಸರ್ಕಾರ ಒಂದು ಕೋಮಿನವರ ಓಲೈಕೆಗಾಗಿ ಈ ರೀತಿಯಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಆ ದಿನ ಘಟನೆ ಆದಂಥ ಸಮಯದಲ್ಲಿ ಇದ್ದಂಥ ಖಾಕಿ ಪಡೆ, ಸರ್ ನನ್ನ ಅಂಗಡಿಗೆ 30 ಲಕ್ಷ ಹಾಕಿದ್ದೀನಿ, 1 ತಿಂಗಳು ಆಗಿಲ್ಲ ಸರ್, ಬೆಂಕಿ ಇಡ್ತಾರೆ ಸರ್, ದಯವಿಟ್ಟು ಕಾಪಾಡಿ ಸರ್, ರಕ್ಷಣೆ ಮಾಡಿ ಅಂತ ಹೇಳಿದ್ರು ಕೂಡ ಕೈ ಕಟ್ಟಿ ಆರ್ಡರ್
ಆರ್ಡರ್ಗಾಗಿ ಕುಳಿತುಕೊಂಡಿದ್ದನ್ನ, ಆರ್ಡರ್ಗಾಗಿ ಕಾದು ನಿಂತಿದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಮನ ಕಲಕುತ್ತೆ. ನಾವು ಹಾನಿಯಾಗಿರುವಂತ ಸುಮಾರು 25-30 ಅಂಗಡಿಗಳಿಗೆ ಹೋದ್ವಿ, ಅವರನ್ನ ಹೇಳಿದ್ವಿ, ನಾವು ಕೇಳಿದ್ವಿ. ಕೇವಲ ಎರಡು ಕೋಮಿನ ಅಂಗಡಿಗಳು ಏನು ಭಸ್ಮವಾಗಿದ್ದಾವೆ ಆ ಎಲ್ಲ ಅಂಗಡಿಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದಂತ ಮಾತು, ಸರ್ ಪೊಲೀಸರು ಇಲ್ಲೇ ಇದ್ರು ಸರ್, ನಮ್ಮ ಜೊತೆಗೆ ನಿಂತಿದ್ರು ಸರ್, ಗಲಾಟೆ ಮಾಡಿ ಬೆಂಕಿ ಹತ್ತಾ ಇದ್ರು ಕೂಡ ತುಟಿಪಿಟಕ್ಕೆ ಅನ್ನಲಿಲ್ಲ ಸರ್ ಅಂತೇಳಿ ಹೇಳಿದ್ರು. ಅಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ ಗೋಮು ಗಲಭೆ ಮಾಡೋದು ಇವ್ರ ಉದ್ದೇಶ ಆಗಿತ್ತು. ಆ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಈ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಆಗಿತ್ತು. ಪೊಲೀಸರು ಮಾತ್ರ ಕೈಕಟ್ಟಿ ಕುಳಿದುಕೊಂಡಿದ್ದು ಅದೆಲ್ಲ ತೀವ್ರವಾದ ನಂತರ ಮತ್ತೊಂದು ಸ್ವರೂಪಕ್ಕೆ ಬಂದಾದ ನಂತರ ಅಮಾಯಕರನ್ನ ರಾತ್ರೋರಾತ್ರಿ ಮನೆಗೆ ಬಂದು ಎಳೆದುಕೊಂಡು ಹೋಗಿದ್ದು, ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ಆ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗುತ್ತೆ ಶ್ರುತಿ, ನೀವು ಹೇಳ್ದಂಗೆ ಈ CCTV ಫುಟೇಜ್ ಅಲ್ಲ, ಇನ್ನು 10 CCTV ಫುಟೇಜ್ಗಳನ್ನ ನಾವು ಕೊಡ್ತೀವಿ. ಆ CCTV ಫುಟೇಜ್ ನಲ್ಲಿ ಗೊತ್ತಾಗುತ್ತೆ ಮಾನ್ಯ ಹೋಮ್ ಮಿನಿಸ್ಟರ್, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಾನ್ಯ ಹೋಮ್ ಮಿನಿಸ್ಟರ್ ಕೊಟ್ಟಂತ ಆಕಸ್ಮಿಕವಾದ ಹೇಳಿಕೆ. ಖಂಡಿತವಾಗ್ಲೂ ಕೂಡ ಇದು ಆಕಸ್ಮಿಕವಾದಂಥ ಘಟನೆ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಆ ಕೇರಳದ ಜನ ಈ ನಾಗಮಂಗಲಕ್ಕೆ ಬಂದು ಗಲಭೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆಂಗ್ ಸ್ವಾಮಿ ಇದು ಆಕಸ್ಮಿಕವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಕೆಲ ರೌಡಿ ಶೀಟರ್ಗಳು ರಾತ್ರಿ ಮನೆ ಬಿಡ್ತಾರೆ ಅಂತ ಹೇಳಿದ್ರೆ ಹೆಂಗಿದು ಆಕಸ್ಮಿಕವಾಗಿ ಸಾಧ್ಯ ಆಗುತ್ತೆ? ಇದು ಪ್ರೀ ಪ್ಲಾನ್ಡ್, ಇದು ಒಂದು ಸಂಘಟಿತವಾದಂಥ ಕೃತ್ಯ. ಇದು ಎರಡು ಕೋಮಿನ ನಡುವೆ ದಳ್ಳೂರಿಯನ್ನ ಸೃಷ್ಟಿ ಮಾಡೋದಕ್ಕೆ ನಡೆದಂಥ ಘಟನೆ. ಇದು ಜನರಲ್ಲಿ ಭಯವನ್ನ ಹುಟ್ಟಿಸೋದಕ್ಕೆ ಮಾಡಿದಂತ ಘಟನೆ. ಇದು ಗಣಪತಿ ಹಬ್ಬ, ನಾಗಮಂಗಲದಲ್ಲಿ ದೇವಾಲಯಗಳ ನಾಡು, ನಾಗಮಂಗಲದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದಂತ ಘಟನೆ ಇದು. ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ.